ದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ, ಜನ್ಮದಿನವಿದು. ಸರಳ ಸಜ್ಜನಿಕೆಯ ಸಂಘಟನಾ ಚತುರ, ಸಮಾಜ ಸೇವಕ, ಬಡವರ ಬಂಧು, ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರಾದ ರಾಮಚಂದ್ರಯ್ಯ ಹೆಚ್ ರವರಿಗೆ ಜನ್ಮದಿನದ ಸಂಭ್ರಮಾಚರಣೆ. ಅಪಾರ ಪ್ರಮಾಣದ ಸ್ನೇಹವರ್ಗ ಹೊಂದಿರುವ ರಾಮಚಂದ್ರರವರಿಗೆ ವಿವಿಧ ಸಂಘಟನೆಯ ಮುಖಂಡರು ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಕೇಕ್ ಕತ್ತರಿಸಿ ಬೃಹತ್ ಗಾತ್ರದ ಹಾರ ಹಾಕಿ ಶಾಲು ಹೊದಿಸಿ ಮೈಸೂರು ಪೇಟ ತೊಡಿಸಿ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದರು. ಮುಖಂಡರುಗಳಾದ ಮಾಜಿ ಸಚಿವ ಎಚ್.ಎಂ. ರೇವಣ್ಣ, ಆರ್.ವಿ. ಹರೀಶ್, ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾದ ಬಿ.ಎನ್. ಜಗದೀಶ್, ವಿಜಯ ಸೇನೆ ರಾಜ್ಯಾಧ್ಯಕ್ಷರಾದ ದೀಪಕ್, ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರಾದ ಪಿ. ಮೂರ್ತಿ, ಕಾರ್ಮಿಕ ಪರಿಷತ್ ಅಧ್ಯಕ್ಷರಾದ ಬೈಂದೂರು ರವಿ ಶೆಟ್ಟಿ ಸೇರಿದಂತೆ ಹಲವು ಸಂಘಟನೆಯ ಪ್ರಮುಖ ಮುಖಂಡರು, ರಾಜಕೀಯ ಮುಖಂಡರು ಪಕ್ಷಭೇದ ಮರೆತು ಸ್ನೇಹಮಯಿ ರಾಮಚಂದ್ರರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ, ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರ ತುಂಬಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ. ಹಿರಿಯರು, ನಮ್ಮೆಲ್ಲ ಆತ್ಮೀಯರಾದಂಥ ಶ್ರೀ ರಾಮಚಂದ್ರಯ್ಯನವರಿಗೆ ಜನ್ಮದಿನದ ಸಂಭ್ರಮ ಸಡಗರ. ನಾವೆಲ್ಲರೂ ಸಹ ಭಾಳ ಪ್ರೀತಿಯಿಂದ ರಾಮಚಂದ್ರಯ್ಯನವರ ಜನ್ಮದಿನವನ್ನು ಆಚರಿಸಬೇಕು, ಶುಭ ಹಾರೈಸಬೇಕು ಅಂತೇಳಿ ಬಂದಿದ್ದೇವೆ. ರಾಜ್ಯದ ಅನೇಕ ಕಡೆಗಳಲ್ಲಿ, ಬಹುತೇಕ ಕಡೆಗಳಲ್ಲಿ ಅವರ ಹಿತೈಷಿಗಳು, ವಿಶೇಷವಾಗಿ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳೆಲ್ಲರೂ ವಿವಿಧ ರೀತಿಯ ಸಾಮಾಜಿಕ ಒಂದು ಸೇವೆಯ ಕಾರ್ಯಕ್ರಮಗಳೊಂದಿಗೆ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಅವರು ನಮ್ಮ ಸಂಘಟನೆಯಲ್ಲಿ ಭಾಳ ಹಿರಿಯರು, ಸಂಘಟನೆಯ ಸಂಸ್ಥಾಪಕ ಸದಸ್ಯರು ಸಹ ಅವರು. ಜಯ ಕರ್ನಾಟಕ ಸಂಘಟನೆಯಲ್ಲಿ ರಾಜ್ಯದುದ್ದಗಲಿಗೂ ಅವ್ರದ್ದೇ ಆದಂಥ ಒಂದು ಸ್ನೇಹ ಬಳಗ, ಜೊತೆಗೆ ಅನೇಕ ಎಲ್ಲ ವಲಯದಲ್ಲಿ ಎಲ್ಲ ರೀತಿಯ ಸ್ನೇಹಿತರನ್ನ ಹೊಂದಿರತಕ್ಕಂಥ ಸಹೃದಯಿ. ಹಾಗಾಗಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಸಂತೋಷವನ್ನು, ನೆಮ್ಮದಿಯನ್ನು, ಅಭಿವೃದ್ಧಿಯನ್ನು ಕರುಣಿಸಲಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದೇನೆ. ಯಾಕಂದರೆ ಅವರ ವಯಸ್ಸು ಎಷ್ಟೇ ಇದ್ದರೂ ಕಿರಿಯರಾಗಿ ಹಿರಿಯರಿಗೆ ಹಿರಿಯರಾಗಿ ಸದಾ ಲವಲವಿಕೆಯಿಂದ ಇರತಕ್ಕಂಥ ಒಬ್ಬ ಹಿರಿಯ, ಒಬ್ಬ ಹಿತೈಷಿಗಳು. ಹಾಗಾಗಿ ಅವರಿಗೆ ಎಲ್ಲವೂ ಭಗವಂತ ಕರುಣಿಸಲಿ ಅಂತೇಳಿ ಶುಭ ಹಾರೈಸ್ತೀನಿ. ರಾಮಚಂದ್ರಣ್ಣನ ಇವತ್ತು ಹುಟ್ಟುಹಬ್ಬ. ಅವರಿಗೆ ವಿಶೇಷವಾಗಿ ವಿಜಯ ಸೇನೆಯಿಂದ ನಾನು ಶುಭ ಕೋರಲಿಕ್ಕೆ ಬಯಸ್ತೇನೆ. ರಾಮಚಂದ್ರಣ್ಣನ ವಿಶೇಷತೆ, ಅವರೊಬ್ಬ ರಂಗಭೂಮಿ ಕಲಾವಿದರು. ಆಮೇಲೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಹೋರಾಟಗಾರರು. ಅನೇಕ ಕ್ಷೇತ್ರಗಳಲ್ಲಿ ಅವರ ಸೇವೆ ತುಂಬ ಅತ್ಯಮೂಲ್ಯವಾದದ್ದು. ಅದು ಕೈಗಾರಿಕಾ ಪ್ರದೇಶದಲ್ಲಿರ್ಬೋದು, ಅನೇಕ ವಿಚಾರಗಳಲ್ಲಿ. ಆಮೇಲೆ ಎಷ್ಟೋ ಜನ ಹೊಸ ಹೋರಾಟಗಾರರನ್ನು ಬೆಂಗಳೂರಿನಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಹೆಚ್ಚಿನ ರೀತಿ ಶಕ್ತಿ ತುಂಬಲಿ. ನಿಜಕ್ಕೂ ಅವ್ರಿಗೆ ಪ್ರತಿ ವರ್ಷವೂ ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ, ವಯಸ್ಸಂತೂ ಆಗಲ್ಲ. ನಮ್ಮ ಅಣ್ಣ ಯಾವಾಗಲೂ ಹಿಂಗೆ ಇರಬೇಕು. ನಮ್ಮ ತುಂಬ ಅತಿ ಪ್ರೀತಿಯಿಂದ ಅವರನ್ನು ವಿಶ್ವಾಸದಿಂದ ಎಲ್ಲರೂ ರಾಮಣ್ಣ ಅಂತ ಕರಿತೀವಿ. ರಾಮಣ್ಣನ ಯಾವಾಗಲೂ ಚೆನ್ನಾಗಿರಬೇಕು, ಅವ್ರ ಕುಟುಂಬ ಅವರು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೊಂದೇ ಆಸೆ, ಅವ್ರ ಮುಂದೆ ಒಂದಿನ ಈ ಜನಸೇವೆ ಮಾಡುವಂಥ ಸ್ಥಾನಕ್ಕೆ ಅವರು ಹೋಗಬೇಕು. ಅದಕ್ಕೆ ವಿಜಯ ಸೇನೆ ಸಂಪೂರ್ಣವಾಗಿ ತನು ಮನ ಧನ ಎಲ್ಲ ರೀತಿಯ ಸಹಕಾರ ಅವ್ರ ಜೊತೆ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ನಮಸ್ಕಾರ. ರಾಮಚಂದ್ರ ಅವರ ಜನ್ಮದಿನ ಅಂದರೆ ಅದು ಕನ್ನಡಿಗರು ಎಲ್ಲರೂ ಒಂದು ರೀತಿ, ಯಾವುದೋ ಈ ಭಾಗದಲ್ಲಿ ಮಲ್ಲೇಶ್ವರಂ ವಿಭಾಗದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಸಂತೋಷದ ವಿಷಯ. ಯಾಕಂದರೆ ಕನ್ನಡದ ಅಸ್ಮಿತೆಗೆ ಸದಾ ದುಡಿತಕ್ಕಂಥವ್ರು, ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು. ಅವರು 100 ಕಾಲ ಬಾಳ್ಲಿಯಿಂದ ನಾನು ಶುಭ ಹಾರೈಸ್ತೀನಿ. ಅವರ ಕನ್ನಡದ ಕೈಂಕರ್ಯ, ಕನ್ನಡದ ಕೆಲಸಗಳು, ಕರ್ನಾಟಕದ ಬಗ್ಗೆ ಇರ್ತಕ್ಕಂಥ ಎಲ್ಲ ವಿಷಯಗಳಲ್ಲೂ ಅವರು ಸಕ್ರಿಯವಾಗಿ ದುಡಿಯುವಂಥ ಶಕ್ತಿ ತಾಯಿ ಭುವನೇಶ್ವರಿ ಅವರು ಕೊಡಲಿ ಅಂತ ಹೇಳ್ತಾ, ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಈ ಒಂದು ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಚ್ಛೆಪಡ್ತೀನಿ. ಅವ್ರಿಗೆ
ಎಲ್ಲ ಸಮಸ್ತ ಕನ್ನಡಿಗರು ಒಂದು ಸಂಘಟನೆ ಇಂಥವ್ರು ಅಂಥವ್ರು ಅಂದಲೇ ಎಲ್ಲರನ್ನೂ ಪ್ರೀತಿಲಿ ವಿಶ್ವಾಸಕ್ಕೆ ತೊಗೊಂಡೋಗೋಂಥ ವ್ಯಕ್ತಿತ್ವ ಇರೋದ್ರಿಂದ ಅವ್ರಿಗೆ ಮತ್ತೊಮ್ಮೆ ಶುಭವನ್ನು ಕೋರೋದಕ್ಕೆ ಇಚ್ಛೆಪಡ್ತೀನಿ. ಇಂದು ನಮ್ಮ ಆತ್ಮೀಯ ಮಿತ್ರರು ಮತ್ತು ನಮ್ಮ ಸಂಬಂಧಿಗಳು ಆದ ರಾಮಚಂದ್ರಯ್ಯನವರ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ನಾವೆಲ್ಲ ಇವತ್ತಿಲ್ಲಿ ಸೇರಿದ್ದೀವಿ. ರಾಮಚಂದ್ರಯ್ಯನವರು ಜೈ ಕರ್ನಾಟಕದ ಕಾರ್ಯಾಧ್ಯಕ್ಷರಾಗಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಕೆಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಕೋವಿಡ್ ಟೈಮಲ್ಲಿ ಕೂಡ ನೋಡಿದ್ದೀವಿ. ಜೈ ಕರ್ನಾಟಕದ ವತಿಯಿಂದ ಸಾಕಷ್ಟು ಜನರಿಗೆ ಸಹಾಯವನ್ನು ಮಾಡಿದ್ದಾರೆ. ಆನಂತರ ಕೂಡ ಯಾರು ಗಣ್ಯ ವ್ಯಕ್ತಿಗಳು ಮತ್ತು ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುತ್ತಂಥವ್ರನ್ನ ಗುರುತಿಸಿ ಅವ್ರಿಗೆಲ್ಲ ಒಂದು ಸನ್ಮಾನವನ್ನು ಮಾಡತಕ್ಕಂಥ ಮತ್ತು ಗುರುತಿಸ್ತಕ್ಕಂಥ ಕೆಲಸವನ್ನು ಜೈ ಕರ್ನಾಟಕ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದೆ. ಕಾರ್ಯಾಧ್ಯಕ್ಷರಾದ ರಾಮಚಂದ್ರಯ್ಯನವರು ಮತ್ತು ಅಧ್ಯಕ್ಷರಾದ ಜಗದೀಶ್ರವರಿಗೆ ಜೈ ಕರ್ನಾಟಕವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಮುಂದಿನ ದಿನಗಳಲ್ಲಿ ತಗೊಂಡು ಹೋಗಲಿಕ್ಕೆ ಭಗವಂತ ಎಲ್ಲ ಶಕ್ತಿಯನ್ನು ಕೊಡಲಿ ಮತ್ತು ರಾಮಚಂದ್ರಯ್ಯನವ್ರಿಗೆ ಇನ್ನೂ ಮುಂದಿನ ವರ್ಷಗಳಲ್ಲಿ ಇನ್ನೂ ಅತ್ಯುನ್ನತ ಪದವಿಗಳು ಸಿಕ್ಕಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಆ ದೇವಿ ಚಾಮುಂಡೇಶ್ವರಿ ಕಾಪಾಡಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಹಾರ್ದಿಕ ಹುಟ್ಟುಹಬ್ಬದ ಶುಭಾಶಯಗಳು. ಈ ದಿನ ನಮ್ಮ ಬೆಂಗಳೂರಿನ ಮತ್ತು ಅದರಲ್ಲೂ ನಮ್ಮ ಗಾಯತ್ರಿ ನಗರದ ಕುಲಪುತ್ರ, ಕನ್ನಡಿಗ, ಯುವಕರ ಮಾರ್ಗದರ್ಶಕ, ಯುವಕರ ಪ್ರಿಯಾತ್ಮ ಮತ್ತು ಅನೇಕ ಕನ್ನಡ ಹೋರಾಟಗಳನ್ನು ಮಾಡಿರುವಂತಹ ನಮ್ಮ ರಾಮಚಂದ್ರಣ್ಣವರು ನಮ್ಮೆಲ್ಲರಿಗೂ ಒಂದು ರೀತಿಯ ಮಾರ್ಗದರ್ಶಕರು ಮತ್ತು ಒಂದು ರೀತಿ ತಂದೆ ರೀತಿ ಹೇಳಬೇಕಾಗ್ತದೆ. ಯಾಕಂದರೆ ಮಾರ್ಗವನ್ನು ತೋರಿಸುವಂಥದ್ದು ಒಬ್ಬ ಗುರು, ಒಬ್ಬ ತಂದೆ, ಆ ಎರಡನ್ನೂ ಮಾಡ್ತಾ ಇರೋಂಥ ವ್ಯಕ್ತಿತ್ವ ಉಳ್ಳಂಥ ರಾಮಚಂದ್ರಣ್ಣವರಿಗೆ ಇವತ್ತು ಜನ್ಮದಿನ ಇದೆ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ ಆಯಸ್ಸನ್ನು ಕೊಡಲಿ. ಈಗ ಆಲ್ರೆಡಿ ಅವರು ಒಂದು ಸಂಘಟನೆಯಲ್ಲಿ ಗುರುತ್ಕೊಂಡಿದ್ದರೂ ಸಹ, ಜೈ ಕರ್ನಾಟಕ ಸಂಘಟನೆಯ ಕಾರ್ಯಾಧ್ಯಕ್ಷರಾಗಿದ್ದರೂ ಸಹ ಎಲ್ಲ ಕನ್ನಡಿಗರು, ಎಲ್ಲ ಕನ್ನಡಪರ ಸಂಘಟನೆಗಳು ಸಹ ಒಕ್ಕೂಟ ಮಾಡಿ ಅವ್ರಿಗೆ ಬಂದು ನಾವು ಇವತ್ತು ಅವರಿಗೆ ಒಂದು ಶುಭವನ್ನು ಕೋರುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಅದರಲ್ಲೇ ಗೊತ್ತಾಗ್ತದೆ ಅವ್ರ ವ್ಯಕ್ತಿತ್ವ ಏನು ಅಂತೇಳಿ. ಅವರು ಒಂದು ಪಕ್ಷಕ್ಕೆ ಅಥವಾ ಒಂದು ಜಾತಿಗೆ, ಒಂದು ವ್ಯಕ್ತಿತ್ವಕ್ಕೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ. ಅವರು ಎಲ್ಲರನ್ನೂ ಒಳಗೊಂಡಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯುಷನ್ನು ಕೊಟ್ಟು ಇನ್ನೂ ಅನೇಕ ಯುವಕರಿಗೆ ಮಾರ್ಗದರ್ಶಕ ಆಗಲಿ ಅಂತೇಳಿ ಈ ಮೂಲಕ ತಾಯಿಯಲ್ಲಿ ನಾನು ಪ್ರಾರ್ಥಿಸುತ್ತಾ ರಾಮಚಂದ್ರನವರಿಗೆ ಶುಭವನ್ನು ಕೋರ್ತೀನಿ. ಈ ದಿನ ನಮ್ಮ ರಾಮಚಂದ್ರನ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಎಲ್ಲರಿಗೂ ಸೇರಿದ್ದೀವಿ. ನಮ್ಮ ರಾಮಚಂದ್ರನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವ್ರು 100 ಕಾಲ ಇದೇ ಥರ ಸಂತೋಷವಾಗಿ ನಗ್ನಾಗ್ತಾ ಇರಲಿ ಅಂತ ನಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಯವನ್ನು ಕೊಡ್ತೀವಿ. ಮಾಡ್ತಕ್ಕಂಥದ್ದು ಅನೇಕ ಪ್ರಕಾರಗಳಿವೆ. ನಾವೆಲ್ಲ ನೋಡಿರ್ತಕ್ಕಂಥದ್ದು ರಾಮಮೂರ್ತಿಯವರು ಸಾಹಿತಿಗಳು ಹೋರಾಟ, ಗೋಕಾಕ್ ಹೋರಾಟ, ವಾಟಾಳ್ ನಾಗರಾಜ್ ಅವರ ಹೋರಾಟ, ನಾರಾಯಣಗೌಡರು ಹೋರಾಟ, ಹಾಗೆ ಇನ್ನೂ ಅನೇಕ ನಾರಾಯಣ್ ಕುಮಾರ್ ಅವ್ರ ಹೋರಾಟ, ಪ್ರಭಾಕರ್ ರೆಡ್ಡಿ ಅವ್ರ ಹೋರಾಟ, ಇವರೆಲ್ಲರ ಜೊತೆಗೆ ನಾವು ಕೂಡ ವಿದ್ಯಾರ್ಥಿ ದಶೆಯಿಂದಲೂ ಕನ್ನಡ ಪರ ಹೋರಾಟಗಳಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನನಗೂ ಸಂತೋಷ. ಅಂದರೆ ರಾಮಚಂದ್ರ ಅವರು ಒಂದು ಸಂಘಟನೆ ಮುಖ್ಯಸ್ಥರಾಗಿ ನಮ್ಮವರ ಒಂದು ಜನಸಂಘಟನೆಯಲ್ಲಿ ಸೇರಿ ರಾಜ್ಯಾದ್ಯಂತ ಪರ್ಯಟನೆ ಮಾಡಿ ಕನ್ನಡದ ಪರ ಹೋರಾಟವನ್ನು ಮಾಡ್ತಕ್ಕಂಥದ್ದು ಭಾಳ ಶ್ಲಾಘನೀಯ. ಇವತ್ತು ಅದರ ಮುಖ್ಯಸ್ಥರಾಗಿ ಈಗಲೂ ಕೂಡ ಭಾಳಷ್ಟು ಹೋರಾಟಗಳನ್ನು ಮಾಡ್ತಕ್ಕಂಥದ್ದು. ಅದರಲ್ಲೂ ಯುವಕರಿಗೆ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ
ಬೆಂಗಳೂರು ಇಷ್ಟೆಲ್ಲ ಇದ್ರೂ ಕೂಡ ಕೆಂಪೇಗೌಡ ಕಟ್ಟಿದಂಥ ಈ ನಾಡು ಇವತ್ತು ಕನ್ನಡಿಗರೇ ಕನಿಷ್ಠ ಮಟ್ಟಕ್ಕೆ ಬರುವಂಥ ರೀತಿಯಾಗ್ತಾಯಿದೆ. ನಾವು ಕಡಿಮೆ ಆಗ್ತಾಯಿದ್ದೇವೆ. ಒಂದು ಕಾಲದಲ್ಲಿ ಇದನ್ನು ಕೇಂದ್ರಾಡಳಿತ ಮಾಡಬೇಕು ಅನ್ನೋ ಒಂದು ಮಾತನ್ನು ಕೂಡ ರಿಲೀಸ್ ಆಗಿತ್ತು. ಅಂಥದ್ರಲ್ಲಿ ಇಂಥ ಸಂಘಟನೆಗಳಿದ್ದಂಥ ಸಂದರ್ಭದಲ್ಲಿ ಕನ್ನಡ ನಾಡಿನಲ್ಲಿ ಕನ್ನಡ ಉಳಿಸೋದಕ್ಕೇ ಹೋರಾಟ ಮಾಡುವಂಥ ಪರಿಸ್ಥಿತಿ ಇವತ್ತಿದೆ. ಅದನ್ನು ಯಾರ್ಯಾರು ಕಾಮೆಂಟ್ ಮಾಡಲ್ಲ. ಅದು ನಮ್ಮ ಪ್ರಥಮ ವಿರೋಧಗಳು ಏನಂದರೆ ಈ ಕಲ್ ಬಿಲ್ಡಿಂಗ್ನಲ್ಲಿರೋ IAS ಆಫೀಸರ್ಸ್ ಕಾನೂನಿನಲ್ಲಿದೆ ಕನ್ನಡ ಕಲಿಬೇಕು ಅಂತ. ಆದರೆ ಇವತ್ತಿಗೂ ಅವರೆಲ್ಲ ಟಿಪ್ಪಣಿ ವಗೇರೆ ಎಲ್ಲ ಇಂಗ್ಲೀಷ್ನಲ್ಲಿ ಆಗೋದಿಲ್ಲ. ಅದನ್ನು ಖಂಡಿಸ್ತೇನೆ. ಮತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೇನು ಅಭಿಮಾನ ಅಂದರೆ ದೇವರಾಜ ಅರಸು ಅವರು ಮೈಸೂರನ್ನು ಕರ್ನಾಟಕ ಅಂತ ನಾಮಕರಣ ಮಾಡಿ ಅವರು ಭಾಳಷ್ಟು ಜನರ ಮನವನ್ನು ಗೆದ್ದರು. ಅದೇ ರೀತಿ ಸಿದ್ದರಾಮಯ್ಯನವರು ಇವತ್ತು ಆಡಳಿತದಲ್ಲಿ ಕನ್ನಡವನ್ನು ಹೆಚ್ಚು ಪ್ರಚಲಿತ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ತಾವೆಲ್ಲ ನೋಡಿದ್ದೀರ. ವಿಧಾನಸಭೆಯಲ್ಲೇ ಅವರು ಕನ್ನಡ ವ್ಯಾಕರಣದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ಸಂಧಿ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ಅವರ ಟಿಪ್ಪಣಿಗಳು ಕೂಡ ಕನ್ನಡದಲ್ಲಿರ್ತಕ್ಕಂಥದ್ದು, ಅವರ ಸಹಿ ಕೂಡ ಕನ್ನಡದಲ್ಲಿರ್ತಕ್ಕಂಥದ್ದು ವಿಶೇಷ. ಅಂಥ ಮುಖ್ಯಮಂತ್ರಿಗಳಿರುವಂಥ ಸಂದರ್ಭದಲ್ಲಿ ರಾಮಚಂದ್ರರಂಥ ಒಂದು ಹೋರಾಟ ಇವತ್ತು ಯಶಸ್ಸನ್ನು ಕಾಣಲಿ. ಒಂದು ಏನಪ್ಪ ಅಂದರೆ ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಇದೆಯಲ್ಲ, ಇದನ್ನು ನಾವು ಎಲ್ಲಿವರೆಗೂ ಮಾಡಬೇಕು ಆ ಮಾಂಗ ನನಗೆ ಗೊತ್ತು. ಆದರೆ ನಿರಂತರವಾಗಿ ಇದು ನಡೀಲಿ ಅಂತ ಅಂದರೆ ಕನ್ನಡದ ಪರ ಹೋರಾಟಕ್ಕೆ ಇದು ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ. ನಮ್ಮ ರಾಮಚಂದ್ರ ಅವರು ನನಗೆ ಅಣ್ಣ ಹಾಗೂ ನನಗೆ ಭಾತೃಭಕ್ತಿ ತುಂಬ. ಅದರಲ್ಲಿ ಅಗ್ರಜ ಅನ್ನೋ ರೀತಿಯಲ್ಲಿ ನಮ್ಮ ಇಡೀ ಕುಟುಂಬಕ್ಕೆ ನಮಗೆ ಅಗ್ರಜ ಸ್ಥಾನದಲ್ಲಿ ನಿಂತವರು. ಅವ್ರ ಮಾರ್ಗದರ್ಶನದಲ್ಲೂ ಸಹ ನನ್ನ ರಾಜಕೀಯ ಆಗಲಿ ವಿದ್ಯಾರ್ಥಿ ಜೀವನ ಆಗಲಿ ಅವರಿಂದ ನಡ್ಕೊಂಡು ಬಂದಿರೋವಂಥದ್ದು ಅವ್ರ ಮಾರ್ಗದರ್ಶನದಲ್ಲೇ. ಅವ್ರಿಗೆ ಇವತ್ತೊಂದು ದಿನ ವಿಜೃಂಭಣೆಯಿಂದ ಈ ನಮ್ಮ ಜೈ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಮಚಂದ್ರ ಅವ್ರಿಗೆ ಆರೋಗ್ಯ ಐಶ್ವರ್ಯ ನೆಮ್ಮದಿ ಕನ್ನಡ ಪರ ಹೋರಾಟವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಲಿ ಉಳಿಸಲಿ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಹುಟ್ಟುಹಬ್ಬದ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರ ತುಂಬಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರ ತುಂಬಲಿ. ಜನ್ಮದಿನವಿದು
ರಾಮಚಂದ್ರರವರು ನಾವು ಸುಮಾರು 40 ವರ್ಷ ಸ್ನೇಹಿತರು. ಮೊದಲನೇದಾಗಿ ನಾನು ಅವರು ಒಟ್ಟಿಗೆ ಸಣ್ಣ ಕೈಗಾರಿಕೆ ಕಾರ್ಮಿಕ ಸಂಘದ ನಿಗಮದ ಕಾರ್ಮಿಕ ಸಂಘದ ನಾನು ಅಧ್ಯಕ್ಷನಾಗಿ ಇದ್ದೆ. ಅವರು ಅಲ್ಲಿ ಆಗ ನೌಕರಿಯಲ್ಲಿದ್ದರು. ಅವರು ಉಪಾಧ್ಯಕ್ಷರಾಗಿದ್ದರು ಸಂಘಕ್ಕೆ. ಮತ್ತು ರಾಮಚಂದ್ರ ಅವರು ಆಗಲಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿದ್ದರು. ಈಗಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಮತ್ತು ಅವರು ಅನೇಕ ಹೋರಾಟಗಳು, ಕಾರ್ಮಿಕ ಇರ್ಬೋದು, ಕನ್ನಡ ಪರ, ಆಗಲಿಂದಲೂ ಕನ್ನಡ ಪರ ಹೋರಾಟ ಮತ್ತು ಜೈ ಕರ್ನಾಟಕ ಸಂಘದ ಕಾರ್ಯಾಧ್ಯಕ್ಷರಾಗಿ ಭಾಳ ವರ್ಷಗಳಿಂದ ಕಾರ್ಯನಿರ್ವಹಿಸ್ತಿದ್ದಾರೆ. ಮತ್ತು ಭಾಳ ಸರಳ ವ್ಯಕ್ತಿ, ಸ್ನೇಹಜೀವಿ. ಅವ್ರ ಮಗನೂ ಕೂಡ ಈಗ ಸುಮಾರು 1 ತಿಂಗಳ ಹಿಂದೆಗಡೆ ಪೀಣ್ಯ ಕೈಗಾರಿಕೆ ಒಳ್ಳೆ ಸುಮಾರು ಅದು ಭಾಳ ಪವರ್ಫುಲ್, ಅದು ಭಾಳ ಅಂಥ ಒಂದು ಕೈಗಾರಿಕಾ ಎಲ್ಲ ಕೈಗಾರಿಕಾ ಘಟಕಕ್ಕೆ ಅದು ಅಧ್ಯಕ್ಷರಾಗಿ ಅಲ್ಲಿ ಪೀಣ್ಯ ಇದಕ್ಕೆ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ಮತ್ತು ಅವರು ಪೂರ್ತಿ ಕುಟುಂಬ ಯಾವಾಗಲೂ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಮತ್ತು ಈ ರಾಮಚಂದ್ರ ಅವರು ಒಂದು ರೀತಿ ಅಜಾತಶತ್ರು ಅಂತ ಹೇಳ್ಬೋದು. ಅವರು ಯಾವಾಗಲೂ ನಗನಗ್ತಾ ಹಸನ್ಮುಖಿಯಾಗಿ ಎಲ್ಲರ ಜೊತೆ ಒಡನಾಟ ಇಟ್ಕೊಂಡು ಒಳ್ಳೆಯ ಸೇವೆಯನ್ನು ಮಾಡ್ತಾಯಿರ್ತಾರೆ. ಮತ್ತು ಪ್ರತಿಯೊಬ್ಬರ ಬಗ್ಗೆನೂ ಕಾಳಜಿಯಿಂದ ಸ್ನೇಹವಾಗಿ ಇರ್ತಾರೆ. ಎಲ್ಲ ಪಕ್ಷದಲ್ಲೂ ಎಲ್ಲ ರಂಗದಲ್ಲೂ ಅವರಿಗೆ ಸ್ನೇಹಜೀವಿಗಳಿದ್ದಾರೆ. ಅಧಿಕಾರಿಗಳಿರ್ಬೋದು ಅಥವಾ ಬೇರೆ ಬೇರೆ ಒಳ್ಳೆಯ ವ್ಯಾಪಾರಸ್ಥರಿರ್ಬೋದು ಮತ್ತು ಸಂಘಟನೆಗಳಿರ್ಬೋದು, ಎಲ್ಲರ ಜೊತೆ ಒಳ್ಳೆಯ ಸ್ನೇಹ ಇಟ್ಕೊಂಡಿದ್ದಾರೆ. ಅದರಿಂದ ನಾನು ಅವರು ಒಂದು ಕುಟುಂಬದವರಿದ್ದಾಗೆ ಪ್ರತಿ ಸತಿ ಅವರು ಯಾವುದೇ ಒಂದು ಕಾರ್ಯಕ್ರಮ ಆದರೂ ನಾವು ತಪ್ಪಿಸ್ಕೊಳ್ಳೋದಿಲ್ಲ. ಮತ್ತು ರಾಮಚಂದ್ರ ಅವರು ಇದೇ ರೀತಿ ಇನ್ನೂ ಅನೇಕ ಕನ್ನಡ ಸೇವೆ ಇರ್ಬೋದು ಮತ್ತು ಸಮಾಜ ಸೇವೆ ಇರ್ಬೋದು, ಈ ರೀತಿ ಇನ್ನೂ ಅನೇಕ ಸೇವೆ ಮಾಡಲಿಕ್ಕೆ ಅವ್ರಿಗೆ ದೇವರು ಎಲ್ಲ ಶಕ್ತಿ ಕೊಡಲಿ ಅಂತ ಆಶೀರ್ವದಿಸ್ತಾ ಅವರಿಗೆ ಈ ಜನ್ಮದಿನದ ಶುಭಾಶಯಗಳನ್ನ ಅರ್ಪಿಸ್ತಾ ಇನ್ನೂ 106 ಕಾಲ ಬಾಳಲಿ ಅಂತ ಆಶಿಸ್ತೇನೆ. ಜೈ ಕರ್ನಾಟಕ ಸಂಘಟನೆ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ಶ್ರೀಯುತ ರಾಮಚಂದ್ರಯ್ಯನವರು ಚಿರಪರಿಚಿತರು, ಹೋರಾಟಗಾರರು. ಅವ್ರಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ಸಂಘಟನೆ ಕಡೆಯಿಂದ ಹಾಗೂ ಎಲ್ಲ ಪ್ರೀತಿ ಪಾತ್ರ ಕಡೆಯಿಂದ ವಿಶಸ್ನ ಹೇಳೋಕ್ಕೆ ಎಲ್ಲರೂ ಬಂದಿದ್ದೀವಿ. ಇಲ್ಲಿ ತುಂಬ ಜನ ಆತ್ಮೀಯರು ಬಂದಿದ್ದೀವಿ. ಯಾಕೆ ಅಂತಂದರೆ ಅವ್ರ ಮೇಲಿರೋ ಪ್ರೀತಿ, ವಿಶ್ವಾಸ, ಗೌರವಕ್ಕೆ ಹೀಗೆ ನಗ್ನಗ್ತಾ ಖುಷಿಯಾಗಿ 100 ಕಾಲ ಬಾಳಿ ಅಂತ ಹಾರೈಸ್ತಾ ಇದ್ದೀವಿ. ನಮ್ಮೆಲ್ಲರ ನೆಚ್ಚಿನ ಅಪ್ಪಾಜಿ ಅಂತಂತ ಕರೆಸ್ಕೊಳ್ಳೋ ಎಲ್ಲ ಹೆಣ್ಮಕ್ಳುಗಳ ಪ್ರೀತಿಯ ಅಪ್ಪಾಜಿ ಆದಂತಹ ರಾಮಚಂದ್ರ ಅಪ್ಪಾಜಿ ಅವರಿಗೆ ಈ ದಿನ ಹುಟ್ಟುಹಬ್ಬ. ಹಾಗಾಗಿ ಅವರ ಜನ್ಮದಿನದ ಶುಭಾಶಯಗಳನ್ನ ಹೇಳೋದಕ್ಕೆ ನಿಮ್ಮ ಚಾನಲ್ ಮುಖಾಂತರ ಇಚ್ಛೆ ಪಡ್ತೀವಿ. ಇದೇ ರೀತಿ ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಸಕಲವನ್ನು ಕೊಟ್ಟು ಕಾಪಾಡಲಿ ಅಂತಂತ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ಬೇಡ್ಕೊಳ್ತೀನಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ఈరోజు చాలా
శుభదినం. జై కర్ణాటక వర్కింగ్ ప్రెసిడెంట్గా వారిని కలవడం, రామచంద్రయ్య గారిని కలవడం చాలా ಸಂತೋಷದಾಯಕಂగా ಅನಿಪಿస్తుంది. ಅವರಿಗೆ ಶುಭಾಶಯ ಕೊಡೋಕ್ಕೆ ತಿರುಪತಿಯಿಂದ ಎಲ್ಲ ಬಂದಿದ್ದೀವಿ. ಈ ದಿನ ನಮ್ಮ ಜೈ ಕರ್ನಾಟಕ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರು, ನಮ್ಮ ಸಂಘಟನೆಯ ಭೀಷ್ಮರು ಅಂತ ಕರಿತೀವಿ, ನಮ್ಮೆಲ್ಲರ ಗೌರವಾನ್ವಿತ ಹಿರಿಯರಾದಂಥ ರಾಮಚಂದ್ರನವರ ಹುಟ್ಟಿದ ದಿನ. ಅದರ ಅಂಗವಾಗಿ ನಮ್ಮ ಸಮಸ್ತ ಜೈ ಕರ್ನಾಟಕ ಕುಟುಂಬ ಹಾಗೂ ಎಲ್ಲ ಆತ್ಮೀಯರು ಸೇರಿ ಅವರ ಗಾಯತ್ರಿ ನಗರದ ಒಂದು ಆಫೀಸ್ ಮುಂಭಾಗ ವಿಜೃಂಭಣೆಯಿಂದ ಹುಟ್ಟುಹಬ್ಬದ ಆಚರಣೆ ಹಮ್ಮಿಕೊಳ್ತಾ ಇದ್ದೀವಿ. ನಾವು ಈ ಸಂದರ್ಭದಲ್ಲಿ ನಾವೆಲ್ಲ ಭುವನೇಶ್ವರಿ ತಾಯಿ ಎಲ್ಲ ಒಂದು ಕನ್ನಡ ಹೋರಾಟಗಾರರು ಈ ಒಂದು ಸಂದರ್ಭದಲ್ಲಿ ಸೇರಿದ್ದೀವಿ. ನಮ್ಮ ರಾಮಚಂದ್ರನವರು ಹುಟ್ಟು ಕನ್ನಡ ಪರ ಹಿರಿಯ ಹೋರಾಟಗಾರರು. ಅವರಿಗೆ ಭಗವಂತ ಉತ್ತಮ ಆರೋಗ್ಯ, ಹೆಚ್ಚಿನ ಆಯುಸ್ಸು, ಸುಖ, ಶಾಂತಿಯನ್ನು ಕೊಡಲಿ. ನಮ್ಮಂಥ ಒಂದು ಹೋರಾಟಗಾರರಿಗೆ ಅವರ ಒಂದು ಮಾರ್ಗದರ್ಶನ ನಿರಂತರವಾಗಿರಬೇಕು ಅಂತೇಳಿ ನಾನು ಭಗವಂತಲ್ಲಿ ಬೇಡ್ಕೋತೀವಿ. ಏನು ನಮ್ಮ ರಾಮಚಂದ್ರಣ್ಣನ ಹುಟ್ಟುಹಬ್ಬಕ್ಕೆ ನಾವು ಬಂದಿದ್ದೀವಿ. ಹಿರಿಯ ಮುತ್ಸದಿ, ನಮ್ಮ ಜಯ ಕರ್ನಾಟಕ ಸಂಘಟನೆಯ ಮೂಲ ಸದಸ್ಯರು. ಏನು ಸಂಘಟನೆ ಪ್ರಾರಂಭ ಆದಾಗ ಕೇವಲ 15 ಜನದಿಂದ ಪ್ರಾರಂಭ ಆಯಿತು. ಆ 15 ಜನದಲ್ಲಿ ಪ್ರಮುಖರಾದವರೇ ನಮ್ಮ ರಾಮಚಂದ್ರಣ್ಣವರು. ಈ ರಾಮಚಂದ್ರಣ್ಣವರು ಸಾರಾ ಗೋವಿಂದು, ವಾಟಾಳ್ ನಾಗರಾಜ್ ಅವರ ಸಮಕಾಲೀನ ಹೋರಾಟಗಾರರು. ಡಾಕ್ಟರ್ ರಾಜ್ಕುಮಾರ್ ಸಂಘಟನೆಯಿಂದ ಪ್ರೇರೇಪಿತರಾಗಿ ನಮ್ಮ ಜಯ ಕರ್ನಾಟಕ ಸಂಘಟನೆಯಲ್ಲಿ ದೊಡ್ಡ ಉನ್ನತ ಸ್ಥಾನ, ಜಯ ಕರ್ನಾಟಕ ಸಂಘಟನೆಯ ಕಾರ್ಯಾಧ್ಯಕ್ಷರು, ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಹಾಗೂ ಬಡವರ, ದೀನರ, ಕೆಲವು ಅಸಂಘಟಿತ ವರ್ಗದ ಪ್ರಮುಖ ನಾಯಕರನ್ನ ಒಂದು ಕಂಟ್ರೋಲ್ನಲ್ಲಿ ಇಟ್ಕೊಂಡು ಅವರು ಸಂಘಟನೆನ ಯಾವ ಮಟ್ಟಕ್ಕೆ ಮೇಲೆತ್ಬೋದು ಆ ಮಟ್ಟಕ್ಕೆ ತಗೊಂಡೋಗ್ತಾ ಇದ್ದಾರೆ. ಅವರ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ನಮ್ಮ ಬೆಂಗಳೂರು ಜಿಲ್ಲಾ ಆಟೋ ಘಟಕದ ವತಿಯಿಂದ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀವಿ. ಏನಿಲ್ಲ, ತುಂಬ ವಿಶೇಷ ದಿವಸ. ನಮ್ಮ ರಾಮಚಂದ್ರಣ್ಣವ್ರ ಹುಟ್ಟುಹಬ್ಬದ ಒಂದು ಸಂಭ್ರಮ ತುಂಬ ಖುಷಿ ಆಗ್ತದೆ. ಯಾಕಂತೇಳಿದ್ರೆ ಕನ್ನಡ ನಾಡು ನುಡಿ ಭಾಷೆಗೆ ಧಕ್ಕೆ ಬಂದಾಗ ಮೊಟ್ಟ ಮೊದಲ ಬಾರಿ ಹೋರಾಟಕ್ಕೆ ಬಂದು ನಿಂತ್ಕೊಂಡು ಒಳ್ಳೆ ಹೋರಾಟಗಳನ್ನ ಮಾಡಿರ್ತಾರೆ. ಸೊ ಹಾಗಾಗಿ ನಮ್ಮ ರಾಮಚಂದ್ರಣ್ಣ ಹುಟ್ಟುಹಬ್ಬದ ಶುಭಾಶಯಗಳು. ದೇವರ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು 100 ವರ್ಷ ಕಾಪಾಡಲಿ. ಮತ್ತು ಈ ಸೇವೆ ಏನಿದೆ, ನಮ್ಮ ಕನ್ನಡ ನಾಡಿನ ಸೇವೆ ಸದಾ ಇರೋಣ. ನೀವು ಚೆನ್ನಾಗಿರಬೇಕು. ನಿಮ್ಮ ಜೊತೆ ನಾವು ಅಂಬೇಡ್ಕರ್ ಸದಾ ಯಾವಾಗಲೂ ಜೊತೆಲಿ ಇರ್ತೀವಿ. ಒಳ್ಳೆಯದಾಗಲಿ. ಬಹಳ ಎತ್ತರದ ಮಟ್ಟದ ಮೇರು ಹೋರಾಟಗಾರರಾದಂಥ ನಮ್ಮ ರಾಮಚಂದ್ರ ಸರ್ ಅವರು ನಮಗೆ ಎಲ್ಲರೂ ಅವರು ಭಾಳ ಹಿರಿಯರು ಮತ್ತು ನಮ್ಮ ಮಾರ್ಗದರ್ಶಿಗಳು ಕೂಡ ಹೌದು, ನಮ್ಮ ಆತ್ಮೀಯರು ಕೂಡ ಹೌದು. ನಮ್ಮ ಅಣ್ಣನ ಸಮಯದಿಂದಲೂ ಕೂಡ ಇವರು ನಮಗೆ ಭಾಳ ಆತ್ಮೀಯರು. ನಮ್ಮ ಅಣ್ಣ ಇವತ್ತಿಲ್ಲ, ಬಟ್ ಆದರೂ ಅವರ ಸಂದರ್ಭದಲ್ಲಿ ಕೂಡ ನಮಗೆ ಗೈಡೆನ್ಸ್ ಮಾಡ್ತಾ ಇದ್ದಂಥ ಹಿರಿಯರು ಇವರ ಮುಂದೆ ನಾವು ಭಾಳ ಚಿಕ್ಕ ವ್ಯಕ್ತಿಗಳು. ಇವರು ಮೇರು ಹೋರಾಟಗಾರರಾದರೂ ಕೂಡ ಸಾಮಾನ್ಯ ಒಬ್ಬ ಹೋರಾಟದ ಜೊತೆ ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿರುವಂಥ ರಾಮಚಂದ್ರಣ್ಣನವರಿಗೆ ಶ್ರೀದೇವರು, ನಾನು ನಂಬುವಂಥ ಕೊಲ್ಲೂರು ಮೂಕಾಂಬಿಕೆ ಆಯರ ಆರೋಗ್ಯ, ಭಾಗ್ಯ, ಸುಖ, ಸಂಪತ್ತು, ನೆಮ್ಮದಿಯನ್ನು ಕೊಟ್ಟು ಇನ್ನಷ್ಟು ಜನಸೇವೆ ಮಾಡುವಂಥ ಒಂದು ಭಾಗ್ಯವನ್ನು ಕರುಣಿಸಲಿ. ಹಾಗೆ ನಮ್ಮೆಲ್ಲರ ಆತ್ಮೀಯತೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉಳಿಯಲಿ. ಈ ನಾಡಿನ ಸೇವೆ ಮಾಡುವಂಥ ಶಕ್ತಿಯನ್ನು ಇವರಿಗೆ ಶ್ರೀದೇವರು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. 108 ಜನ ಹೋರಾಟಗಾರನ ಹುಟ್ಟಾಕ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚು ಆರೋಗ್ಯ, ಐಶ್ವರ್ಯ, ಪ್ರತಿಯೊಂದು ಶಕ್ತಿನೂ ಭಗವಂತ ಅಣ್ಣನಿಗೆ ಕರುಣಿಸಲಿ. ನಮ್ಮ ದೀಪಕ್ ಅಣ್ಣವರು ಹೇಳ್ದಂಗೆ ಇಂಥವರು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದರೆ ಪ್ರಾಮಾಣಿಕವಾದಂತಹ ಕೆಲಸನ ಮಾಡ್ತಾರೆ.
ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ. ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಒಂದು ಉನ್ನತವಾದಂತಹ ಹುದ್ದೆನ ಸಿಕ್ಕಲಿ. ಸದಾ ವಿಜಯಸೇನೆ ಕುಟುಂಬ ರಾಮಚಂದ್ರಣ್ಣವರ ಜೊತೆ ತನುಮನ ಧನದಿಂದ ಪ್ರತಿಯೊಂದರಲ್ಲೂ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ನನ್ನ ಹೆಸರು ವೇದಾವತಿ ಅಂತ. ನಾನು ಆರೈಕೆ ಸೇವಾ ಸಂಸ್ಥೆಯಿಂದ ನಾನು ಅಣ್ಣನಿಗೆ ವಿಶ್ ಮಾಡೋಕ್ಕೆ ಬಂದಿದ್ದೀನಿ. ಅಣ್ಣನ ನಾನು ಸುಮಾರು ಒಂದು 30 ವರ್ಷದಿಂದನೂ ನಾನು ಅಣ್ಣನ ನೋಡ್ತಾ ಇದ್ದೀನಿ. ಅವರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವರು ಹಲವಾರು ಸಂಘಟನೆಗಳಲ್ಲಿ ತುಂಬ ಹೋರಾಟ ಮಾಡಿದ್ದಾರೆ. ಮತ್ತು ಕನ್ನಡಕ್ಕೋಸ್ಕರ ಅವರು ತುಂಬ ಹೋರಾಡಿ ದೊಡ್ಡ ಪ್ರಶಸ್ತಿಗಳನ್ನು ತೊಗೊಂಡಿರೋದನ್ನು ನಾವು ಕಣ್ಣಲ್ಲಿ ನೋಡಿದ್ದೀವಿ. ಮತ್ತು ಏನೇ ಹೆಣ್ಮಕ್ಳಿಗೆ ಏನಾದರೂ ಒಂದು ಸಣ್ಣ ಪ್ರಾಬ್ಲಮ್ ಆದರೂ ಅಣ್ಣ ಹಿಂಗಾಗಿದೆ ಅಂತಂದರೆ ಓಡಿ ಬರುವಂಥ ಕೆಲಸ ಎಷ್ಟು ಬೇಗ ಬರ್ತಾರೆ ಅಂದರೆ, ಇಲ್ಲಾಂದರೆ ಅಲ್ಲಿ ಯಾರಾದರೂ ಇರೋರಿಗಾದ್ರೂ ಹೇಳಿ ಅದನ್ನು ಸಾಲ್ವ್ ಮಾಡೋವಂಥದ್ದನ್ನು ನಾನು ಕಣ್ಣಲ್ಲಿ ನೋಡಿದ್ದೀನಿ. ನಿಜವಾಗ್ಲೂ ಹೆಣ್ಮಕ್ಳಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಅಣ್ಣ. ಹಾಗಾಗಿ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಹೆಣ್ಮಕ್ಳು ಸೇರಿ ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಇವತ್ತು ನನ್ನ ಜನ್ಮದಿನಾಚರಣೆ ಮಾಡೋದಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ ಬೆಳಗ್ಗೆಯಿಂದ. ನಾನು ಮೊದಲನೇದಾಗಿ ಪ್ರತಿ ವರ್ಷ ಏನಂದರೆ ಈ ಹಬ್ಬದ ಒಂದು ಜನ್ಮದಿನದ ಶುಭ ಸಂದರ್ಭದಲ್ಲಿ ಅನಾಥ ಮಕ್ಕಳಿಗೆ ಮೊದಲನೇದಾಗಿ ಒಂದು ಕೇಕ್ ಕಟ್ ಮಾಡುವ ಮೂಲಕ ಸಿಹಿ ಹಂಚಿ ಅವರಿಗೆ ತಿಂಡಿ ಕೊಟ್ಟು ಅಲ್ಲಿಂದ ಪ್ರಾರಂಭವಾಗೋದು. ಆ ಪ್ರಾರಂಭ ಮಾಡಿದಂಥ ಸಂದರ್ಭ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕಿನಲ್ಲಿ ಇವತ್ತು ನಮ್ಮ ಜನ್ಮದಿನನ ಒಂದು ಸಾಮಾಜಿಕ ಕಳಕಳಿನ ಇಟ್ಕೊಂಡು ಸಮಾಜ ಸೇವೆ ಮಾಡೋ ರೀತಿಯಲ್ಲಿ ಕೆಲಸವನ್ನು ಇವತ್ತೆಲ್ಲ ಜಿಲ್ಲೆಯಲ್ಲಿ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಅವರೆಲ್ಲ ನಮ್ಮ ಅಭಿಮಾನಿಗಳಿಗೂ ನಾನು ಕೃತಜ್ಞತೆಯನ್ನು ವಂದನೆಯನ್ನು ಸಲ್ಲಿಸುವ ಮೂಲಕ ಇವತ್ತು ಹಲವಾರು ಕನ್ನಡ ಪರ ಸಂಘಟನೆ ಬಂದಿದ್ದರು. ಇವತ್ತು ಶಿವರಾಮೇಗೌಡರು ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದಿದ್ದರು. ಆಮೇಲೆ ಬೇರೆ ಬೇರೆ ಸಂಘಟನೆ, ಅದರಲ್ಲೂ ವಿಶೇಷವಾಗಿ ನಮ್ಮ ವಿಜಯ ಸೇನೆ ಅಂದರೆ ನಾನು ದೀಪಕ್ ಅವರು ಭಾಳ ಆತ್ಮೀಯರು. ನಾವು ಹಿರಿಯರಲ್ಲಿ ಅವ್ರಿಗೆ ಹಿರಿಯರಿದ್ದರು, ನಾವಿಬ್ಬರು ಒಂದೇ ಭಾವನೆಯಲ್ಲಿ ಇರ್ತಕ್ಕಂಥವರು. ಅವರು ಯಾವತ್ತೂ ನಮ್ಮ ಸೇವಾಭಿವೃದ್ಧಿಗೆ ಯಾವತ್ತೂ ಅವರು ನಮ್ಮನ್ನು ಕಂಡು ಒಳ್ಳೆಯ ಇದನ್ನು ತಿಳಿಸಿದ್ದಾರೆ. ಜೊತೆಗೆ ಇವತ್ತು ನಾನು ಹಬ್ಬ ಆಚರಣೆ ಮಾಡೋ ಉದ್ದೇಶ ಒಂದು ಅಂದರೆ ಎಲ್ಲ ಕಡೆ ಸ್ನೇಹಿತರು ಇವತ್ತು ಒಂದೊಂದು ದಿಕ್ಕಲ್ಲಿ ಒಬ್ಬೊಬ್ಬರು ಇರ್ತಾರೆ. ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು 4 ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಳ್ಳೋದಕ್ಕೆ ಒಂದು ವೇದಿಕೆ ಇದು. ಆ ವೇದಿಕೆ ಮಾಡೋದಕ್ಕೋಸ್ಕರ ಈಗ ಒಂದು ಪ್ರತಿ ವರ್ಷ ನಮ್ಮ ಸಂಘಟನೆ ಮೂಲಕ ಇಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಇರ್ಬೋದು, BJP ಬೆಳಿಗ್ಗೆ ಅಶ್ವತ್ಥನಾರಾಯಣ ಅವರು ಬಂದಿದ್ದರು. ಆಮೇಲೆ ಈಗ ತಾನೇ ರೇವಣ್ಣ ಅವರು ಬಂದು ಹೋದರು. ಇವತ್ತೇನಂದರೆ ಎಲ್ಲ ಅವರು ಹೋರಾಟಗಳಿದ್ದಾವೆ ಕಾಂಗ್ರೆಸ್ ಪಕ್ಷದಲ್ಲಿ, ಬೇರೆ ಬೇರೆ ಪಕ್ಷದಲ್ಲಿ. ಹಾಗಾಗಿ ಎಲ್ಲರೂ ಬೆಳಿಗ್ಗೆ ಲೀಡರ್ಗಳೆಲ್ಲ ಬೆಳಗ್ಗೆನೇ ಬಂದು ಹೊರಟೋಗಿದ್ದಾರೆ. ಆದರೂ ಸಹ ಅವರೆಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಹೇಳಬೇಕಾಗ್ತದೆ. ಯಾಕೆಂದರೆ ಅವರಿಗೆ ನಮಗೆ ಬಂದು ವಿಶ್ವಾಸದಲ್ಲಿ ಬಂದು ಒಂದು ಶುಭ ಕೋರಿಯೋದ್ರಿಂದ. ಜೊತೆಗೆ ಇವತ್ತು ಹಲವಾರು ಮಹಿಳಾ ಘಟಕದವರು ಬಂದಿದ್ದಾರೆ, ಬೇರೆ ಬೇರೆ ಸಂಘ ಸಂಸ್ಥೆಯವರು ಬಂದಿದ್ದಾರೆ. ಇನ್ನು ನಮ್ಮ ಕನ್ನಡ ನಮ್ಮ ಸಂಘಟನೆಯವರು ಜಯ ಕರ್ನಾಟಕ ಸಂಘಟನೆ ಎಲ್ಲ ರಾಜ್ಯ ಮತ್ತು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ರಾಜ್ಯಾದ್ಯಂತ ಸುಮಾರು ಜಿಲ್ಲೆಗಳಿಂದ ಇವತ್ತು ಆಗಮಿಸ್ತಾ ಇದ್ದಾರೆ. ಅವರೆಲ್ಲ 12 ಗಂಟೆ ಮೇಲೆ ಬರೋಕ್ಕೆ ಹೇಳಿದ್ದು. ಆ ರೀತಿ ಇವತ್ತು ಎಲ್ಲರೂ ಜೊತೆಯಲ್ಲಿ ನಾವು ಇದ್ದೀವಲ್ಲ, ಅದೇ ನಮ್ಮ ಭಾಗ್ಯ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಕರ್ನಾಟಕದಾದ್ಯಂತ ನಮ್ಮ ಬಗ್ಗೆ ಇಷ್ಟೊಂದು ಕಾಳಜಿ ಕೊಟ್ಟಂಥ, ನಮಗೆ ಇಷ್ಟೊಂದು ಪರಿಚಯ ಮಾಡಿಕೊಟ್ಟಂಥ ಒಬ್ಬರ ಮಹನೀಯರನ್ನು ನಾವು ನೆನೆಸ್ಕೋಬೇಕಾಗ್ತದೆ. ಸನ್ಮಾನ್ಯ ಮುತ್ತಪ್ಪರಾಯ ಅಣ್ಣನವರು ಈ ಸಂಘಟನೆ ಕರ್ಕೊಂಬರ್ದಿದ್ರೆ ನಾವಿವತ್ತು ಒಂದು ಹೋಬಳಿಗೋ, ಒಂದು ಕ್ಷೇತ್ರಕ್ಕೋ, ಒಂದು ಜಿಲ್ಲೆಗೋ ಇರಬೇಕಾಗಿತ್ತು. ಇವತ್ತು ಅಖಂಡ ಕರ್ನಾಟಕದಲ್ಲಿ ನನಗೊಂದು ಹೆಸರು ಮಾಡಿಕೊಟ್ಟಂಥ ಧೀಮಂತ ನಾಯಕರು ಅವ್ರನ್ನ ನೆನೆಯುತ್ತಾ ನಾನು ಒಂದು ಎಲ್ಲರನ್ನ ಒಬ್ಬರನ್ನ ಆಗಿದ್ದೀನಿ. ಬೇರೆ ಬೇರೆ ಸಂಘಟನೆಯವರು ನನಗೆ ಪ್ರೀತಿ. ನನಗೊಂದು ಆಸೆ ಏನಿದೆ ಅಂದರೆ ಕರ್ನಾಟಕದ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಕ್ಕಟ್ಟಾಗಿ ಒಕ್ಕೂಟ ಮಾಡಿ ಏನಾದರೂ ನಾವು ರೋಡಿಗೆ ಬಂದರೆ ಯಾವುದೇ ಪಕ್ಷದಲ್ಲಿರಲಿ ನಾವು ಅವ್ರನ್ನ ಏನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಸರ್ಕಾರನೇ ಬರೋಂಥ ಪರಿಸ್ಥಿತಿ ಇದೆ. ಆದರೆ ದುರ್ದೈವ ಕನ್ನಡ ಪರ ಸಂಘಟನೆಗಳಲ್ಲಿ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ದಂಗೆ ಆಗಿದೆ. ನಾನು ಅನ್ನೋದು ಆಗ್ತಾಯಿದೆ. ನಾವು ಅನ್ನೋದು ಅಳವಡಿಸ್ಕೊಂಡ್ರೆ ಮಾತ್ರ ಸಂಘಟನೆಗೆ ಒಳ್ಳೆಯ ಹೆಸರು ಬರ್ತದೆ. ಸರ್ಕಾರ ಮಟ್ಟದ ನಡೆಸೋಂಥ ಇವತ್ತೇನು ಕನ್ನಡಕ್ಕೆ ಇವತ್ತು ನಾವು ಹೋರಾಟ ಮಾಡೋಂಥ ಪರಿಸ್ಥಿತಿ ಇದೆ ನಮ್ಮ ರಾಜ್ಯದಲ್ಲಿ. ಆ ಪರಿಸ್ಥಿತಿ ಮತ್ತೆ ಯಾರಿಗೂ ಆಗಬಾರ್ದು ಅನ್ನೋದಾದರೆ ನಾವೆಲ್ಲ ಒಗ್ಗಟ್ಟಾಗಬೇಕು. ಆ ಒಂದು ಸಂದರ್ಭ ಅಷ್ಟೇ. ಏನಾಗಿದೆ ಇವತ್ತು ರಾಜಕೀಯದಲ್ಲಿ ಬಹಳ ಹೊಲಸಾಗಿದೆ. ನಿಮಗೆಲ್ಲ ಗೊತ್ತಿದೆ. ಯಾವುದೇ ಪಕ್ಷದಲ್ಲಿರಲಿ ಯಾರು ಇಲ್ಲಿ ಓಟ್ ಹಾಕಿಸ್ಕೊಳತಕ್ಕ ಆ ಮಾತೇ ಬೇರೆ, ಅಲ್ಲಿಗೆ ಹೋಗಿ ಕುಂತ್ಕೊಂಡಾಗ ಮಾತೇ ಬೇರೆ. ಕಟ್ಟೆ ಕಡೆಯ ಕಾರ್ಯಕರ್ತನ ಯಾವತ್ತು ಗುರುಸ್ತಾರೋ ಅವತ್ತು ಈ ರಾಜ್ಯದಲ್ಲಿ ನಾವು ರಾಜಕೀಯಕ್ಕೆ ಹೋಗೋಕ್ಕೊಂದು ಅವಕಾಶ ಸಿಗ್ಬೋದು. ಆದರೆ ನಮ್ಮಂಥವ್ರಿಗಲ್ಲ. ಇನ್ನೊಂದು ವಿಚಾರ ಅಂದರೆ ನಾವು ಎಷ್ಟೇ ಪಕ್ಷದಲ್ಲಿ ಏನೇ ಮಾಡಿದ್ರೂ ಸಾಧ್ಯವಾಗೋದಿಲ್ಲ. ಅದಕ್ಕಾದ ಹೈಕಮಾಂಡ್ಗಳು ಇರ್ತವೆ. ಅವರು ಮಾಡೋಕ್ಕೆ ಮನಸ್ಸಿದ್ರು ಮಾಡೋಕ್ಕಾಗಲ್ಲ. ನಾವಾದರೆ ಹೋರಾಟಗಾರರಿಗೆ ಏನು ಪರಿಸ್ಥಿತಿ ಇದೆ ಅಂದರೆ ನಾವು ಸ್ವತಂತ್ರವಾಗಿರ್ತೀವಿ.
ಯಾರು ಅಧೀನದಲ್ಲಿರಲ್ಲ. ಇವತ್ತು ನಾಡಿನ ನೆಲ ಜಲ ಸಂಸ್ಕೃತಿಗೆ ಧಕ್ಕೆ ಬಂದಾಗ ನಾವು ಹೋರಾಟ ಮಾಡ್ತೀವಿ. ಅದೇ ರೀತಿ ಆಸಕ್ತ ಜನರಿಗೆ ಸೇವೆ ಮಾಡುವ ಗುರಿಯನ್ನು ನಾವು ಹೊಂದ್ಕೊಂಡು ಇವತ್ತು ನಾನು ಒಬ್ಬ ಹೋಗೋದಲ್ಲಿ 10 ಜನ ಹೋಗಿ ಚಾಲ ಹಾಕೊಂಡು ಹೋದರೆ ಯಾವ ಅಧಿಕಾರಿ ಆದರೂ ಆ ಕೆಲಸ ಮಾಡಿಕೊಡೋಂಥ ಇದು ಈ ಜೈ ಕರ್ನಾಟಕ ಆಗಲಿ ಎಲ್ಲ ಕನ್ನಡ ಸಂಘಟನೆಗೂ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಇವತ್ತಿನ ಶ್ರೀಯುತ ರಾಮಚಂದ್ರಯ್ಯವರು ನಮ್ಮ ತಂದೆಯವರಾಗಬೇಕು. ಇವತ್ತಿನ ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾ ಇದ್ದಾರೆ. ನಮ್ಮ ಪೀಣ್ಯ ಕೈಗಾರಿಕಾ ಸಂಘದ ವತಿಯಿಂದ ಅವರಿಗೆ ಶುಭ ಕೋರಲು ಬಂದಿದ್ದೀವಿ. ಈಗ ನಮ್ಮ ಕಾಸ್ಯದ ನಮ್ಮ ಏನು ದೊಡ್ಡಣ್ಣ ಅಂತ ಹೇಳ್ತೀವಿ ನಮ್ಮ ಕೈಗಾರಿಕಾ ಇದರಲ್ಲಿ, ಆ ದೊಡ್ಡಣ್ಣ ಅಂತ ಹೇಳೋ ಒಂದು ಸಂಸ್ಥೆಯಿಂದ ನಮ್ಮ ಫಾರ್ಮರ್ ಸೆಕ್ರೆಟರಿಗಳಾದಂಥ ಪ್ರವೀಣ್ ಅವರಿದ್ದಾರೆ ಮತ್ತು ಈಗಿನ ಹಾಲಿ ಖಜಾಂಚಿಗಳಾದಂಥ ನಮ್ಮ ಮಂಜುನಾಥ್ ಅವರಿದ್ದಾರೆ. ಅವರು ಕೂಡ ಒಂದು ವಿಶೇಷ ಹೇಳೋದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆ ನಮ್ಮ ಪೀಣ್ಯ ಭಾಗದಿಂದ ಪೀಣ್ಯ ಊರಿಂದ ಪೀಣ್ಯ ರಮೇಶಣ್ಣವ್ರು ಬಂದಿದ್ದಾರೆ. ಅವರು ಮತ್ತು ಅವರ ಸ್ನೇಹಿತರು ಎಲ್ಲರೂ ಕೂಡ ಶುಭ ಕೋರಲು ಬಂದಿದ್ದಾರೆ. ನಮ್ಮ ಪೀಣ್ಯ ಕೈಗಾರಿಕಾ ಸಂಘದ ವತಿಯಿಂದ ಅಧ್ಯಕ್ಷರಾಗಿ ನಾನು ಪೀಣ್ಯ ಕೈಗಾರಿಕಾ ಸಂಘದಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಲು ಇಚ್ಛೆ ಪಡ್ತಾನೆ. ಇವತ್ತಿನ ದಿನ ನಮ್ಮೆಲ್ಲರಿಗೂ ಎಲ್ಲರ ಗುರು ಮಾರ್ಗದರ್ಶಕರು ಆದಂಥ ನಮ್ಮ ರಾಮಚಂದ್ರಣ್ಣವರ ಹುಟ್ಟುಹಬ್ಬ. ಅವರು ನಾವು ನೋಡಿದ್ದಂಥ ದಿನದಿಂದ ಅವತ್ತೆಂಗಿದ್ರು ಇವತ್ತಿಗೂ ಕೂಡ ಹಂಗೆ ಇದ್ದಾರೆ. ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಭಾವಿಸ್ತಾ ಇದ್ದಾರೆ. ಇದೇ ಥರ ಅವರು ಇನ್ನೂ 100 ವರ್ಷ ಅವ್ರು ಇದೇ ಥರ ಹುಟ್ಟುಹಬ್ಬನ ಆಚರಿಸುವಂಥ ಭಾಗ್ಯ ಭಗವಂತ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ನಮ್ಮ ಅಪ್ಪಾಜಿ ಹುಟ್ಟಿದಪ್ಪ ಶುಭಾಶಯಗಳೆಲ್ಲಕ್ಕೂ ಬಂದಿದೆಯೇ. ಎಲ್ಲರೂ ಬಂದು ಅಪ್ಪನು ಕೇಕೆಲ್ಲ ಕಟ್ ಮಾಡಿಸಿ ಖುಷಿಯಾಗಿ ಮಾತಾಡಿ ನಮ್ಮ ಅಪ್ಪಾಜಿ ಎಲ್ಲರೂ ಹೇಳತ್ತಾರೆ 100 ವರ್ಷ ಇರೀನು ನಾವು ಹೇಳಲ್ಲ. ನಮ್ಮ ಅಪ್ಪಾಜಿ ಒಂದು 70 ವಯಸ್ಸು ಇರಿ ಖುಷಿಯಾಗಿರೀನೇ ನಾವು ಮಾತಾಡೋದು ಅದುವರೆಗೂ. ಈಗ 50 ಸಿಕ್ಕದೆ ಅಪೂರ್ವ ಕಡಿಮೆ. ಎಲ್ಲರೂ ಹೇಳೋದು 100 ಇರಿ 150 ಇರಿ 300 ಇರಿ ಅಷ್ಟವರೆ ಅವ್ರ ಕಷ್ಟ ಅನುಭವಿಸೋಕ್ಕೆ ನನಗಿಷ್ಟ ಇಲ್ಲ. ನಮ್ಮೆಲ್ಲರ ಪ್ರೀತಿಯ ಜೈ ಕರ್ನಾಟಕ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರು ಹಾಗೂ ದಿಟ್ಟ ಹೋರಾಟಗಾರರು, ಕನ್ನಡ ಅಂದರೆ ರಾಮಣ್ಣ, ರಾಮಣ್ಣ ಅಂದರೆ ಕನ್ನಡ ಅಂಥ ಧೀಮಂತ ನಾಯಕರ ಇವತ್ತು ಹುಟ್ಟುಹಬ್ಬ. ಈ ಹುಟ್ಟುಹಬ್ಬಕ್ಕೆ ಮೊದಲಿಗೆ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಹಾಗೆ ಅವ್ರ ಜೊತೆಗೆ ಒಂದು ಕೇಕ್ ಕಟ್ ಮಾಡುವ ಮುಖಾಂತರ ಇವತ್ತು ಅವರ ಹುಟ್ಟುಹಬ್ಬನ ಚಾಲನೆ ಕೊಟ್ಟಿದ್ದೀವಿ. ಹಾಗೆಯೇ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಕೂಡ ಅಣ್ಣನವರ ಹುಟ್ಟುಹಬ್ಬವನ್ನು ಜೈ ಕರ್ನಾಟಕ ಸಂಘಟನೆಯವರು ಆಚರಣೆ ಮಾಡ್ತಾಯಿದ್ದಾರೆ, ಶುಭಾಶಯವನ್ನು ಕೋರ್ತಿದ್ದಾರೆ. ತುಂಬ ಖುಷಿಯಾಗುತ್ತೆ. ಈ ವಯಸ್ಸಲ್ಲೂ ಕೂಡ ಅವರು ಈ ರಾಜ್ಯವನ್ನು ಸುತ್ತಿ ಸಂಘಟನೆಯನ್ನು ಕಟ್ಟುವ ಒಂದು ದಿಟ್ಟಿನಲ್ಲಿ ಸಾಗ್ತಾಯಿದ್ದಾರೆ. ಹಾಗಾಗಿ ನಾವು ಕೂಡ ಅವರಿಗೆ ಶುಭವನ್ನು ಹಾರೈಸ್ತೀವಿ. ಜೈ ಕರ್ನಾಟಕ ಪರವಾಗಿ ಎಲ್ಲರ ಪರವಾಗಿ ನಾನು ಶುಭವನ್ನು ಹಾರೈಸ್ತೀನಿ. ರಜತ್ ಗಗನರಾಜು, ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ. ಶ್ರೀ ಚಾಮುಂಡೇಶ್ವರಿ ಅನುಗ್ರಹ ಯಾವತ್ತಿಗೂ ಇರಲಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ರಾಮಚಂದ್ರಣ್ಣನವರಿಗೆ. ಮತ್ತೊಮ್ಮೆ ಇನ್ನು ಹೆಚ್ಚಿನ ರೀತಿಯಾಗಿ ರಾಜಕೀಯದಲ್ಲಿ ಬೆಳೆದು ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೆಯುವಂಥ ಶಕ್ತಿಯ ತಾಯಿ ಚಾಮುಂಡೇಶ್ವರಿ ನೀಡಲಿ ಅನ್ನೋ ಒಂದು ಈ ಮುಖಾಂತರವಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ. ನಮ್ಮ ಜೈ ಕರ್ನಾಟಕ ಕಾರ್ಯಾಧ್ಯಕ್ಷರಾದಂಥ ರಾಮಚಂದ್ರಯ್ಯವರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವ್ರಿಗೆ ದೇವರು ಆರೋಗ್ಯ
ಐಶ್ವರ್ಯ ಎಲ್ಲ ಕೊಡಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊತೀನಿ. ಅವ್ರಿಗೆ ಇನ್ನಷ್ಟು ಜೈ ಕರ್ನಾಟಕ ವತಿಯಿಂದ ಸಾಕಷ್ಟು ಕೆಲಸಗಳು ಅವರು ಕಾರ್ಯಗಳು ಮಾಡ್ಕೊಂಬರ್ತಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಇನ್ನಷ್ಟು ದೇವರು ಅವ್ರಿಗೆ ಶಕ್ತಿ ಕೊಡಲಿ. ಅದಕ್ಕೆ ಅವ್ರಿಗೆ ವಿಶ್ ಮಾಡೋಕ್ಕೆ ನಾವು ಪಿಣ್ಯ ಅಧ್ಯಕ್ಷರು ಶಿವಕುಮಾರ್ ಅವರು, ಹಾಗೆ ನಮ್ಮ ಇಂದಿನ ಸೆಕ್ರೆಟ್ರಿ ಪ್ರವೀಣ್ ಅವರು, ಹಾಗೆ ನಮ್ಮ ಪಿಣ್ಯ ರಮೇಶ್ ಅಣ್ಣವರು ನಾವೆಲ್ಲ ಬಂದು ಅವ್ರಿಗೆ ಈ ಸಮಯದಲ್ಲಿ ವಿಶ್ ಮಾಡೋಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು. ಶುರು ಮಾಡ್ಬೋದಾ? ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಶುಭ ದಿನ, ರಾಮಚಂದ್ರಣ್ಣವರ 68ನೆಯ ಹುಟ್ಟುಹಬ್ಬ. ಅವರಿಗೆ ಶುಭ ಕೋರಲಿಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ಸೂಕ್ಷ್ಮ ಸಣ್ಣ ಕೈಗಾರಿಕಾ ಮಿತ್ರರು, ಬಂಧು ವರ್ಗದವರು ಇಲ್ಲಿ ಬಂದಿದ್ದೇವೆ. ರಾಮಚಂದ್ರಣ್ಣವರ ಒಂದು ಮಾರ್ಗದರ್ಶನ ಈವನ್ ಕೈಗಾರಿಕೆ ಮೇಲೂ ಇದ್ದು ಅವರ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಅಂತ ಹೇಳ್ತಾ, ಭಗವಂತ ಅವ್ರಿಗೆ ಇನ್ನೂ ಆಯುರ ಆರೋಗ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೋರ್ಕೊಳ್ತಾ ಇದ್ದೀನಿ. ನಮಸ್ಕಾರಗಳು ಸರ್.